ಸಿಂಗಲ್ ಪೇರೆಂಟ್ ಇರ್ತಾರ, ಯಾರಿಗೆ ಗಂಡಿರಲ್ಲ, ಯಾರಿಗೆ ತಾಯಿ ಇರಲ್ಲ, ಕೆಲವರು ಮನ್ಯಾಗ ಅಜ್ಜಿ ತಾತ ಇರ್ತಾರ. ಇಂಥ ಕೆಲವೊಂದು ಮನೆಗಳು ಐಡೆಂಟಿಫೈ ಮಾಡಿ ಅವ್ರಿಗೆ ಅಡಪ್ಷನ್ ಮಾಡ್ಕೊಂಡು ಅಂತ ಮನೆಗಳಿಗೆ ಇಂತ ಊಟ ತಗೊಂಡು ಎಲ್ಲ ಡೈಲಿನ ಊಟ ಕೊಡ್ಬೋದು ಸರ್ ಅವ್ರಿಗೆ. ಈ ಡೈಲಿ ಊಟ ಕೊಡಿದ್ರೆ ಏನಾಗ್ತದೆ ಸರ್ ಅವ್ರಿಗೆ ಅಂತಂದ್ರ ಈ ವರ್ಷ ಏನ 80-1 ಲಕ್ಷವರೆಗೂ ಅವ್ರಿಗೆ ಉಳಿತಾಯ ಆಗ್ತದೆ ಸರ್. ಉಳಿತಾಯ ಆಗ್ತದೆ, ಈ ಕಡೆ ವೇಸ್ಟೇಜ್ ಆಗ್ತದ. ಅವ್ರು ಬಡತನ ರೇಖೆಲಿಂದ ಮೇಲೆ ಬರ್ಬೋದು ಸರ್. ಇವನ ಒಂದ್ ಕುಟುಂಬಕ್ಕ ಏನಿಲ್ಲ ಅಂದ್ರೆ ಡೈಲಿ 300 ರೂಪಾಯಿ 200 ರೂಪಾಯಿ ಹಂಗ್ ಬೇಕ್ರಿ ಒನ್ ಟೈಮಿಗೆ. ಈಗ ಅದೇ ಒಂದು ಕುಟುಂಬದ 200 ರೂಪಾಯಿ 300 ರೂಪಾಯಿ ನಾವು ಪರ್ ಡೇ ಉಳಿಸತೀನಿ ಒನ್ ಟೈಮ್ ಅಂತಂದ್ರ ಇವತ್ತು ಸರ್ ಜಸ್ಟಿಸ್ ಸಂತೋಷ್ ಹೆಗಡೆ ಅವ್ರು ಸರ್, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಸರ್ ಅವರು. ಅವ್ರ ಏನ್ ಹೇಳ್ಯಾರ ಸರ್, ಹೌದು ಸರ್ ಅವ್ರ ಸರ್, ನಮ್ ಸೊಸೈಟಿದಾಗ ಒಂದ್ ಆರ್ಡರ್ ಕೆಡ್ಬೇಕಾದ್ರ ಈ ಆರ್ಡರ್ ಕೆಡ್ಲತ್ತಂದ್ರ ಒಬ್ರು ಅದಕ್ಕ ಸುಧಾರ್ಸೋರ್ ಬಿ ಇರ್ಬೇಕ್ ಸರ್. ದುಡ್ಡು ತಗೊಂಡೇ ಮಾಡ್ಬೇಕಂತ ಏನಿಲ್ಲ ಸರ್. ಅಂತರ್ದಿಂದ ಇದು ಒಂದು ರೇಷಾಯಿನ್ ಸಂಸ್ಥೆ ಆ ಆರ್ಡರಿಗೆ ಇದು ಮಾಡ್ಲತ್ತದ ಅಂತ ಅವ್ರ ಅಭಿಪ್ರಾಯ ಕೊಟ್ರ ಸರ್. ಮತ್ತೆ ಅವ್ರ ಸಾಂಗ್ಲಿ ಅನ್ನೋರು ಏನ್ ಹೇಳ್ಯಾರ ಸರ್, ಹಂಗಾರ ಬೀದರಲ್ಲಿ ಬೆಂಗಳೂರಲ್ಲಿ ಹೌದೌದು ಸರ್ ಅವ್ರು ಹೇಳ್ಯಾರ ಸರ್ ಇದು. ಹೌದು ಸರ್, ಅವರು ಬಹಳ ದೊಡ್ಡ ವ್ಯಕ್ತಿತ್ವದವರು ಸಂತೋಷ್ ಹೆಗಡೆ ಅವರು. ಅವ್ರು ಹೇಳೋದಂದ್ರ ಹೌದು ಸರ್. ಸೊ ನಿಮ್ಮ ಸೇವೆ ಅಲ್ಲಿವರೆಗೂ ಮುಟ್ಟಿದ ಸರ್. ಮತ್ತೆ ಇವ್ರು ಸಾಂಗ್ಲಿ ಅನ್ನೋರು ಹೇಳಿದ್ರು ಸರ್, ಹಂಗಾರ ಅಂತಂದ್ರ ಅದು ಒಂದು ಕೆಟ್ಟ ಪದ ಇದ್ದಂಗ ಸರ್. ಅದು ಅಂದ್ರೆ ಬಹಳಷ್ಟು ಕಿರ್ಕೊಳ ಕೊಟ್ಟಂಗ ಆಗ್ತದೆ ಸರ್, ಹಸಿವ್ ಅನ್ನೋದು ಸರ್. ಇದಕ್ಕೆ ನೀವು ಇದು ಮಾಡತ್ತೀರ ಅಂದ್ರೆ ಒಳ್ಳೆ ಕೆಲಸ ಮಾಡತ್ತೀರ ಅಂತ ಹೇಳಿದ್ ಸರ್ ಅವ್ರು. ಸರ್ ಮತ್ತೆ ಇವ್ರು ಅಣ್ಣಾಮಲೈ ಸರ್ ಅವರು ಒಂದು IPS ಸರ್. ಅವ್ರು ಈಗ ಬಿಜೆಪಿ ಪ್ರೆಸಿಡೆಂಟ್ ಕೇರಳ ತಮಿಳ್ನಾಡು ಸರ್. MLA ಮನೆಗೆ ಸ್ವಂತ ಇವ್ರು MP ಅಲ್ಲ ಸರ್, ಈಗ ಸಾಗರ್ ಖಂಡ್ರೆ ಅವರು. ಅವ್ರದೇ ಪ್ರೋಗ್ರಾಮ್ದಾಗ ಏನಿಲ್ಲ ಅಂತಂದ್ರೆ ಒಂದ್ 200-300 kg ಮ್ಯಾಲ ಊಟ ಓದಿತ್ ಸರ್. ಅದು ತಕೊಂಡ್ ಹಂಚ್ಲಕ್ಕೆ ನಮಗ ಮುಂಜಾನೆ ಹಿಡಿದು ರಾತ್ರಿ ಆಗಿದ್ರಿ. ಅವತ್ ಒಂದೇ ದಿನ ಅವ್ರ ಒಂದೇ ಪ್ರೋಗ್ರಾಮ್. ಎಷ್ಟಾಯ್ತು ಕೆಲಸ ಮಾಡಿರ್ತಾರಲ್ಲ ಸರ್, ನಮ್ಗೆ ಎಷ್ಟಾಯ್ತು 10 ಮಂದಿ ತಗೊಂಡು ನಾವು ಹೋಯ್ತು. ಮತ್ತೆ ಉಳ್ದಿಂದ ಏನ್ ಮಾಡ್ತೀರಿ ಅಂದ್ರೆ, ಏನ್ ಮಾಡ್ತೇವೆ ಸಾಬ್ರೆ ನಾವು ಮುಸ್ರಿ ಹಾಕ್ತೇವ್ರಿ, ಅವ್ ಗಾಡಿದೋ ಬರ್ತಾನ ತಗೊಂಡ್ ಹೋಯ್ತಾನ ಅಲ್ಲದ್ರು. ಆಗ ನಾ ಎಲ್ಲಾ ನೋಡಿದಾಗ ಈ ರೀತಿ ಫಂಕ್ಷನ್ಗಳೆಲ್ಲ ಹೆಚ್ಚಾಗ್ಲತ್ತದಲ್ಲ ಅಂತ ನಾನೇನ್ ಮಾಡಿದ್ರಿ, ಆಗ ಡಿಸೈಡ್ ಮಾಡ್ದಕ್ಕಿ ಇದು ಅನ್ನ ವೇಸ್ಟ್ ಆಗೋ ಬದಲು ನಾನೇ ಅದು ತಗೊಂಡ್ ಹೋಗಿ ಯಾರಿಗೆ ಅವಶ್ಯಕತೆ ಅದ ಅಂತವ್ರಿಗೆ ಒಯ್ದು ತಲುಪ್ಸೋದ್ರ ಹೆಂಗಿರ್ತದ ಅಂತ ಡಿಸೈಡ್ ಮಾಡಿದ್ರಿ. ಆಗ ಡಿಸೈಡ್ ಮಾಡಿದಾಗೆಲ್ಲ ನಮ್ ಫ್ರೆಂಡ್ಸ್ಗಳು ಸರಿ ಎಲ್ಲ ಕೂತ್ಕೊಂಡು 2017ದಾಗ ಸ್ಟಾರ್ಟ್ ಮಾಡ್ದೇವ್ರಿ. ಹೆಂಗ ಅಂತಂದ್ರೆ, ಈಗ ನಮ್ ಫ್ರೆಂಡ್ಸ್ ಮ್ಯೂಚುವಲ್ದಾಗೆ ಮತ್ತೆ ಬೇರೆಯವ್ರು ಗೊತ್ತಿರೋರು ಅವ್ರಿಗೆ ಅಡ್ವಾನ್ಸ್ ಹೇಳಿದವ್ರಿ, ಈ ರೀತಿ ನಿಮ್ಮಲ್ಲಿ ಮನೆಗೆ ಏನೇ ಕಾರ್ಯಕ್ರಮ ಇತ್ತಂದ್ರೆ ಸ್ವಲ್ಪ ನಮ್ಗೆ ತಿಳಿಸ್ರಿ. ಮತ್ತೆ ಫಂಕ್ಷನ್ ಹಾಲ್ಸವ್ರಿಗೂ ಹೋಗಿ ಅಪ್ರೋಚ್ ಆಗಿ ಹೇಳಿದೆವು, ಈ ರೀತಿ ಊಟ ಉಳಿದ್ರೆ ನಮ್ಗೆ ಫೋನ್ ಮಾಡ್ರಿ, ನಾವು ಬಂದು ಕಲೆಕ್ಟ್ ಮಾಡ್ಕೋತೀವಿ ನಾವು ಅಂತ. ಕಲೆಕ್ಟ್ ಮಾಡ್ಕೊಂಡು ಆವಾಗ ಸ್ಟಾರ್ಟ್ ಮಾಡಿ
ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಅಂದ್ರೆ ನಂದು ಹೆಂಗಿತ್ತು ಅಂತಂದ್ರೆ ಕೆಲವರು ಊಟ ಅಂದ ತಕ್ಷಣ ಏನೋ ಇನ್ನೊಬ್ರಿಗೆ ಕೊಡೋದು ಅಂತಂದ್ರೆ ಒಂದ್ ಸ್ವಲ್ಪ ಬೇರೆ ಯೋಚನೆಯಿಂದ ಕೊಟ್ಬಿಡ್ತಾರ್ರಿ. ಏನೋ ಹೆಚ್ಚಾಗ್ಯದಪ್ಪ ಹಾರಡೋ ಬದಲಿ ರೋಹಿತ್ ಕೊಟ್ಟಕ್ರೆ ಹೆಂಗ ತಿಂತಾರ. ಅದಕ್ಕೆ ನಂದು ಏನು ಅಂದ್ರೆ ಅವ್ರಿಗೆ ಒಂದ್ ಗೌರವದಿಂದ ಕೊಡ್ಬೇಕ್ರಿ. ಯಾರ್ ಬಿ ನಾವ್ ಕೊಡ್ತೇವಲ್ಲ ಅವರು ಹೆಂಗಂತಂದ್ರೆ ತಿಂದ್ರ ಒಂದ್ ಮನ್ಸಿಗೆ ಸಮಾಧಾನ ಆಗ್ಬೇಕು. ಯಾರಿಗಾರ ಹಂಚಂದ್ರೆ ಬ್ಯಾಡ್ದಂಗ ಕೆಟ್ಟೋಗಿಂದ ಕೊಡ್ತೇವೆ. ಅದಕ್ಕೆ ನನ್ ಕಾನ್ಸೆಪ್ಟ್ ಅಂದ್ರೆ ನಾವ್ ಯಾವ ರೀತಿ ಮತ್ ನಾವ್ ಯಾವಾಗ ಊಟ ಕಲೆಕ್ಟ್ ಮಾಡ್ತೇವಲ್ಲ ರೀ, ನಾವೇ ಸ್ವತಃ ತಿಂದು ಅದು ಹೆಂಗದ ಕಂಡೀಷನ್ ನೋಡಿ ತಕೊಂಡ್ ಹೋಗಿ ಕೊಡ್ತೇವ್ರಿ. ಬೀದರ್ದಾಗೆ ಒಂದು ಡಿಪ್ಲೊಮಾ ITI ಕಾಲೇಜ್ ಪಾಲಿಟೆಕ್ನಿಕ್ ದವ್ರದ್ದು ಒಂದ್ ಸರ್ವೆ ಮಾಡಿದ್ರಿ ಆ ಹುಡುಗರು ಕೈಲಿ, ಅವ್ರ ಮ್ಯಾನೇಜ್ಮೆಂಟ್ ದವ್ರು. ಅಲ್ಲಿ ಏನು ಅವ್ರ ಸರ್ವೆ ಪ್ರಕಾರ ಏನ್ ಬಂತಂದ್ರೆ ಬೀದರ್ ಸಿಟಿದ ಖಾಲಿ ಪೂರ ಜಿಲ್ಲಾದೂ ಅಲ್ಲ ತಾಲೂಕದು ಅಲ್ಲ, ಬರೀ ಸಿಟಿದಾಗೆ 90 ಮ್ಯಾಲ ಮಂಟಪಗಳವ ಸರ್. 90 ಮ್ಯಾಲ ಮಂಟಪ ಒಂದ್ ವರ್ಷಕ್ಕೆ 1.5 ಕೋಟಿ ತನ ಊಟ ವ್ಯರ್ಥ ಆಗ್ಲತ್ತಂತ ಅವ್ರು ಒಂದ್ ರಿಪೋರ್ಟ್ ಬರ್ದ್ರಿ ಸರ್ವೆ ಮಾಡಿ. ಸೊ ಇಷ್ಟೆಲ್ಲ ನಮಗ್ ಗೊತ್ತದ ಹಿಂಗೆಲ್ಲ ವ್ಯರ್ಥ ಆಗ್ಲತ್ತದ ಎಲ್ಲ ಆಗ್ಲತ್ತದ ಅಂತಂದು ನಾವು ಇಗ್ನೋರ್ ಮಾಡ್ತೀವಿ. ಅದಕ್ಕೆ ಒಂದು ಯಾವ ರೀತಿ ಅಂದ್ರೆ ಒಂದ್ KG ಅನ್ನ ರೆಡಿ ಆಗ್ಬೇಕಂದ್ರೆ ಸರ್ ಅದಕ್ಕೆ ಎಷ್ಟು ಎಫರ್ಟ್ಸ್ ಬೇಕಾಗ್ತಾವ ಅಂತಂದ್ರಿ, ಶ್ರಮ ಬೇಕಾಗ್ತದ. 1 KG ಅಕ್ಕಿ ರೆಡಿ 3,000 ರಿಂದ 5,000 ರೂಪಾಯಿ ಲೀಟರ್ ನೀರ್ ಬೇಕ್ರಿ 1 KG ರೆಡಿ ಆಗ್ಬೇಕಂದ್ರೆ ಅಕ್ಕಿ. ಮತ್ತ ಇನ್ನು ಬೇರೆ ಬೇರೆ ದವಸ ಧಾನ್ಯಗಳು ಅದಕ್ಕೂ ಏನೇನು ಬೇಕು ಅದ್ರದ್ದು ಇದು ಫಾರ್ಮೆಟ್ ಬೇರೆ ಇದ್ರಿ, ಅವಕ್ಕೆಲ್ಲ ರಿಕ್ವೈರ್ಮೆಂಟ್ ನೀರಿಂದು. ಈಗ 1 KG ಅಕ್ಕಿಗೆ 3,000 ರಿಂದ 5,000 ಲೀಟರ್ ಬೇಕಂದ್ರ ನೀರ್ ಎಷ್ಟು ವ್ಯರ್ಥ ಆಗ್ಲತ್ರಿ. ಒಂದ್ 50 KG ಒಂದೊಂದ್ ಪ್ರೋಗ್ರಾಮ್ 50 KG 30 KG ನಮಗೊಂದ್ ಸಿಕ್ತದ ಅಂತಂದ್ರ ಅದ್ರ ನೀರ್ ಎಷ್ಟು ವೇಸ್ಟ್ ಆಗ್ಲತ್ತವ ಸರ್. ನ್ಯಾಚುರಲ್ ರಿಸೋರ್ಸ್ ನಾವು ರೈತರಿಗೆ ನಾವು ಹಿಂಗ್ ಮಾಡ್ತೀವಿ, ನಾವು ರೈತರು ಬೆನ್ನೆಲುಬು ಅಂತೀವಿ. ಆ ರೈತರು ಏನೋ ಕಷ್ಟಪಟ್ಟು ಶ್ರಮ ಪಟ್ಟಿ ನಮ್ಗ ಸಲುವಾಗಿ ಏನೋ ಹೊಲ್ದಾಗ ಬಿತ್ತಿ ನಮ್ಗೆ ಇದು ಕೊಡ್ತಾರ ಅಂತಂದ್ರ ಅವ್ರಿಗೆ ಯಾವ ರೀತಿ ನಾವು ಗೌರವ ಕೊಡ್ತೀವಿ? ಏನೋ ನಾವು ದುಡ್ಡು ಕೊಟ್ಟಿದೀವಿ, ದುಡ್ಡು ಕೊಟ್ಟ ತಕ್ಷಣ ಅದು ಏನೋ ನಮ್ ಸ್ವತ್ತ ಆಗಲ್ರಿ ಅದು ಯಾವ್ದು. ಯಾಕಂದ್ರೆ ನಾವ್ ಅದು ಬೆಳೆಸಿಂದೇ ಅಲ್ಲ, ನಮ್ ಸ್ವತ್ತ ಆಗ್ಲಕ್ಕ ಅದು ಸಾಧ್ಯನೇ ಇಲ್ಲ. ನಾವು ಅವ್ರ ಋಣದಾಗ ಇರ್ತೇವೆ, ಪೈಸೆ ಕೊಟ್ಟು ತಗೊಂಡ್ ತಿಂದ್ರು ಅವ್ರ ಋಣದಾಗ ಇರ್ತೇವೆ ರೈತರದು. ಅದಕ್ಕೆ ಅವ್ರಿಗೆ ಒಂದ್ ಗೌರವ ಕೊಡ್ಬೇಕಂತಂದ್ರ ಇದು ನಾವು ಉಳಿತಾಯ ಮಾಡ್ಬೇಕು ಸರ್. ಬರೀ ನೀರೇ ಅಂತಲ್ಲ, ಅವ್ರ ಪಟ್ಟಿ ಶ್ರಮ, ಟ್ರಾನ್ಸ್ಪೋರ್ಟೇಶನ್ ಮತ್ ಅದಕ್ಕ ಒಂದ್ 4-5 ಸೆಕ್ಟರ್ ಬರ್ತಾವ ಸರ್ ಅದ್ರ ಹಿಂದ. ಅವೆಲ್ಲ ಕ್ರಾಸ್ ಆಗಿ ನಮ್ ಪ್ಲೇಟಿಗೆ ಬರ್ತದ. ಒಂದ್ ಕ್ಷಣದಾಗ ನಾವ್ ಅದಕ್ಕೆ ಛಲಕ್ಲತ್ತಿದ್ದೆವು. ಮೊದ್ಲು ಹಿಡಿದೆ ನನಗ ಏನೋ ಒಂದ್ ಸಮಾಜಕ್ಕೆ ಏನಾರ ಸೇವೆ ಮಾಡ್ಬೇಕು ಅಂತ ಇತ್ತು ಸರ್ ನನಗ. ಅದು ಇದೇ ಕಾನ್ಸೆಪ್ಟ್ ಅಂತಂತಿಲ್ಲ, ಏನೋ ಒಂದ್ ಮಾಡ್ಬೇಕಂತ. ಇನ್ಕಮ್ ಏನಿಲ್ಲ ಸರ್, ಇದು ನನ್ ಸ್ವ ಇಚ್ಛೆ, ನಂದು ಇಷ್ಟಪಟ್ಟು ನಾ ಇದು ಪ್ರೊಫೆಷನ್ ಚೂಸ್ ಮಾಡೀನಿ. ಇದಕ್ಕೆ ಏನ್ ಮದ್ವೆ ಆಗ್ಯದ ಸರ್, ರೀಸೆಂಟ್ ಆಗಿ 2 ವರ್ಷ ಆಯ್ತು. ಬೇಯಲ್ರಿ ನಿಮ್ ಮನ್ಯಾಗ? ಬೈತಾರ್ರಿ ಮನೆಗ್ ನೋಡಕ್ಕೆ, ಬೇರೆಯವ್ರಿಗೆ ಬೈತಾರ. ಅದೇನ್ ಮಾಡತ್ತಿದ್ದ ಸುಮ್ನೆ ಎಲ್ಲರ ಕೆಲ್ಸ ಮಾಡ್ಕೊಂಡು ಇನ್ನೇ ಆರಾಮಿರು ಎಲ್ಲ ಅಂತಾರ ಸರ್. ಅದಕ್ಕೆ ಯಾಕಂದ್ರೆ ಒಂದ್ ಸಮಾಜದ ಕಳಕಳಿ ಇರ್ಬೇಕಾಗ್ತದೆ ಸರ್ ಒಬ್ರಿಗೆ. ಇಲ್ಲ ಅಂತಂದ್ರೆ ನಿಮ್ಮ ಮಾತಿಗೆ ಅದಕ್ಕೇನಿಲ್ಲ. ಶಾಂತಿ ನೆಮ್ಮದಿ ಎಂಬುದು ಬೇಕ್ರಿ ಜೀವನದಾಗ. ಇವತ್ತು ಎಷ್ಟೋ ಜನ ದುಡ್ಡು ಮಾಡ್ಲಕ್ಕಂತಂದು ಡಾಕ್ಟರ್ ಇಂಜಿನಿಯರ್ ಆಗಿ ಮತ್ ಹೊರಗಡೆ ಎಲ್ಲ ಹೋಗಿ ಓದ್ತಾರ, ದುಡ್ಡು ಕಮಾಸ್ತಾರ ಅಂದ್ರೆ ಶಾಂತಿ ಇಲ್ಲ ಸರ್. ಇವತ್ತು ನಾವ್ ಏನೇ ಒಂದ್ 10 ರೂಪಾಯಿ ಕಮಾಸ್ 10 ರೂಪಾಯಿ ತಗೊಂಡ್ ಊಟ ಮಾಡಿದ್ರು ನಿದ್ದೆ ಬರ್ತದೆ ಸರ್. ಇದು ಎಲ್ಲೂ ಸಿಗಲ್ಲ ಸರ್. ಹೆಂಗ್ ನಡೆಸ್ತೀರಿ ಸರ್ ಮನಿ ಎಲ್ಲ? ಇಲ್ಲ, ಮನಿ ನಡೆಸ್ಲಾಕ ಅದ ನಾವು ಪಾರ್ಟ್ ಟೈಮ್ ನಾವು ಬೇರೆ ಅದ ಸರ್. ನಾವು ಇನ್ಶೂರೆನ್ಸ್ ಮತ್ ಬೇರೆ ನಾವು ಮಾಡ್ತೀವಿ. ಅದೇ ಫುಲ್ ಟೈಮ್ ಇದ್ರಾಗ ಇದ್ರು ಸುದಕ್ಕೆ ನಾವು ಪಾರ್ಟ್ ಟೈಮ್ ಅದ್ರಾಗ ನಾವು ಮಾಡ್ತಾ ಇರ್ತೀವಿ. ಏನೋ ಒಂದ್ ಇದ್ರಲ್ಲಿ ಬರ್ತಾ ನಮ್ಗೆ ಹೆಲ್ಪ್ ಆಗ್ತದೆ. ಎಷ್ಟು ಜನ ಟೀಮ್ ಸರ್ ನಿಮ್ದು? ಒಂದ್ 10-15 ಜನ ಇದೀವಿ ಸರ್. ಒಂದು ಫೀಲ್ಡ್ ದಾಗ ಬರೋರು ಸ್ವಲ್ಪ ಜನ ಅರ, ಬ್ಯಾಕ್ ಎಂಡ್ ದಾಗ ಸ್ವಲ್ಪ ಸಪೋರ್ಟ್ ಮಾಡೋರು ಎಲ್ಲ ಬೇರೆಯವ್ರ ಒಂದು 20-25 ಜನ ಆಗ್ತಾರ್ರಿ. ಅದು ಒಂದ್ ಟೀಮ್ ಅಂತಂದ್ರೆ ಹೇಳ್ತೀನಿ. ಫೀಲ್ಡ್ ದಾಗ ಬರೋರು ಬೇರೆ, ಸಪೋರ್ಟ್ ಮಾಡೋರು ಬೇರೆ. ಈಗ ಅಂದಾಜ ಇಲ್ಲಿ ತನ ಎಷ್ಟು ಹೊಟ್ಟೆ ತುಂಬಿಸ್ತೀರಿ? ಏನಿಲ್ಲ ಅಂತಂದ್ರೆ ಒಂದ್ ಅಂದಾಜ ನಮ್ ಪ್ರಕಾರ ರೀಸೆಂಟ್ ಆಗಿ ನಾವು ಲೆಕ್ಕ ಮಾಡಿ ಬರೀ ಬ್ರಿಮ್ಸ್ ಆಸ್ಪತ್ರೆಗೆ ಒಂದೇ ಲೊಕೇಶನ್ ಸರ್, ಏನಿಲ್ಲ ಅಂದ್ರು ಒಂದ್ 6.60 ಲಕ್ಷದಷ್ಟು ಕೋಟಿದು ಊಟ ಸರಬರಾಜು ಮಾಡಿದ್ವಿ ಸರ್ ಒಂದೇ ಜಾಗದಾಗ. 6 ಕೋಟಿ 6 crore 60 lakhs. ಅಷ್ಟು ಜನರಿಗೆಲ್ಲರಿ ವರ್ತ್ ಮೊತ್ತದ್ದು ಫುಡ್ ನೀವು ಕೊಟ್ರಿ? ಪ್ರತಿದಿನ ಏನೇನು ಲೆಕ್ಕ ಮಾಡಿದ್ರೆ ಒಂದು 7-8 years 1100 days ರೀ ಆ ಜಾಗದಾಗ ಕೊಟ್ಟಿಂದು. ಆ ಹಿಸಾಬ್ಲಿಂದ ಲೆಕ್ಕ ಮಾಡಿದ್ರೆ 6 crore 60 lakhs ಆಗ್ತದೆ ಸರ್. ಅಷ್ಟು ಕೋಟಿ ರೂಪಾಯಿ ಅನ್ನ ನೀವು ದಾನ ಮಾಡಿ ವೇಸ್ಟ್ ಚೆಲ್ಲಕದು. ಪ್ರೋಗ್ರಾಮ್ ಆಗಿ ಚೆಲ್ಲಾಕ್ತಾರಲ್ಲ ಚಂದ ಇದ್ದಿಂದೆ. ಏನ್ ಮಾಡ್ತಾರ ಈಗ ಫಂಕ್ಷನ್ ಹಾಲ್ದವ್ರು ಅವ್ರು ಇಟ್ಕೊಳಕ್ ಆಗಲ್ಲ. ಪ್ರೋಗ್ರಾಮ್ ಮಾಡಿ ರೊಕ್ಕ ತಗೊಂಡ್ ಅವ್ರು ಹೋಗ್ಬಿಡ್ತಾರ ಮುಗಿಸ್ಕೊಂಡು. ಈ ಫಂಕ್ಷನ್ ಇಟ್ಕೊಂಡು ಏನ್ ಮಾಡ್ತಾನೆ ಊಟನ್ನ, ಅವನಿಗೆ ಚಾರ್ಜ್ ಬೇಕಿತ್ತು ಫಂಕ್ಷನ್ ಅದು ಮಾಡ್ಕೋತಾನವ. ಬಾಕಿದ ಉಳಿದ ಏನ್ ಮಾಡ್ತಾನೆ ಚೆಲ್ಲಾಕ್ತಾನ. ಯಾಕಾದ್ರು ಕೆಲಸ ಮಾಡ್ರು ತೊಳೆದು ಹೋಗ್ಬೇಕಲ್ಲ ಸರ್. ಹಂಗಾಗಿ ಅಷ್ಟೆಲ್ಲ ನಾವು ಕಲೆಕ್ಟ್ ಮಾಡಿ ಮನೆಗೂ ಆಗ್ತಾವ್ರಿ. ಮೆಮೋರಿಯಲ್ ಸರ್ವಿಸ್ ಅಂತ, ಬರ್ಡೇ ಅಂತ, ಅದು ಇದೊಂದೆಲ್ಲ ಸಂಪರ್ಕ ಮಾಡ್ತಾರ, ಕೊಡ್ತಾರ. ಎಲ್ಲ ಸೇರ ಆ ಜಾಗದಾಗ ನಾವು ಕೊಟ್ಟಿವಿ. ಅದೊಂದು ಕ್ಯಾಲ್ಕುಲೇಷನ್ ಪ್ರಕಾರ ಅಷ್ಟ ಆಗ್ಯದ ಸರ್. ಸ್ಟಾರ್ಟಿಂಗ್ ಹೆಂಗೈತ್ರಿ, ಹಿಂಗ್
ಇತ್ತು, ಹಾ. ಮ್ಯಾಕ್ ಹೋಗಿ ಹಿಂಗ್ ಸ್ಲೋ ಆಗ್ಲತ್ತಿತ್ತು. ಹ್ಮ್ ಎಲ್ಲ ಟಿವಿದಾಗ ಪೇಪರ್ ಅಲ್ಲಿ ಪಬ್ಲಿಷ್ ಆದ ಹಂಗ ಆಗಲತ್ತಿದ್ರಿ. ವಾರದ ಎಂತ ಒಂದ್ ತಿಂಗಳದಾಗ ಒಂದ್ 4-5 ಜನ ಫೋನ್ ಮಾಡ್ತಿದ್ರು ಅಂತ ಇಟ್ಕೋರಿ. ಸ್ಟಾರ್ಟಿಂಗ್ ದಾಗ ಹಾ. ಡೈಲಿ 4-5 ಜನ ಫೋನ್ ಮಾಡಂಗ ಆಯ್ತು. ಹಾ. ಅಂದ್ರೆ ಡೈಲಿ 1,000-1,500 ಜನ ತಿಂಬಷ್ಟು ಊಟ ಸಿಗ್ಲತ್ತು. ಹಾ. ಈಗ ಅದು 1,500 ಜನ ಊಟ ಸಿಗ್ಬೇಕ ತಗೋಬೇಕು ಅಂತಂದ್ರೆ ಮ್ಯಾನ್ ಪವರ್ ರಿಸೋರ್ಸ್ ಅಷ್ಟು ಬೇಕಲ್ಲ ಸರ್. ಬೇಕಲ್ಲ. ಈಗ ನಮ್ ಕೈಲಿಂದ ಏನೋ ಒಂದ್ ಪ್ರೋಗ್ರಾಮ್ ನಾವ್ ತಗೋಬಹುದು. ಒಂದ್ ಪ್ರೋಗ್ರಾಮ್ ಊಟ ಒಂದ್ 300 ಜನದ 250 ಮೆಂಬರ್ಸ್ ಊಟ ಸಿಗ್ತಲ್ಲ ರೀ, ಒಂದ್ 50 kg ಹಂಗ. ಹ್ಮ್. ಅದು ತಗೊಂಡ್ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ 2-3 ತಾಸ್ ಬೇಕ್ರಿ. ಅಲ್ಲ ಇದೆಲ್ಲ ಹೆಂಗ್ ಮೇಂಟೈನ್ ಮಾಡತ್ರಿ? ಅದೇ ಹೇಳ್ತೀನಿ ಸರ್, ನಮ್ ಮಿತಿ ಮೀರಿ ಆಗೋಯ್ತು. ಅದ್ರ ನಮ್ಗ ಮಾಡಕ್ ಈಗ ಕಷ್ಟ ಆಗ್ತಾ ಇದೆ. ಇವಾಗ ಕಷ್ಟ ಆಗ್ತದೆ, ಇಷ್ಟ ದಿವ್ಸ ಆಗಿದಿಲ್ಲ, ಈಗ ಕಷ್ಟ ಆಗ್ಲತ್ತು. ನಿಮ್ಗೆ ಯಾರು ಇಲ್ಲಿ ಫಂಡ್ ರೈಸರ್ಸ್ ಫಂಡಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟದ ಸರ್. ಇಲ್ಲ ಸರ್, ಏನಿಲ್ಲ. ಇವಾಗ ಯಾರೋ ನಮಗ ಬಹಳಷ್ಟು ಜನ ಮುಂಚೆ ಯಾರು ಊಟ ಕೊಟ್ಟಿದಾರಲ್ಲ ಸರ್, ಅವ್ರೇ ಹೇಳದ ಸರ್ ಈ ರೀತಿ ಎಲ್ಲ ನಮಗ ಬಹಳಷ್ಟು ಜನ ಸಂಪರ್ಕ ಮಾಡತ್ತಾರ. ಈಗ ಬೆಳಿಲತ್ತದ. ನಮ್ಗ ಅದು ರಿಸೋರ್ಸ್ ಆ ರೀತಿ ಬೇಕು. 100 ಜನಕ್ಕೆ ಒಂದಿಷ್ಟು ರಿಸೋರ್ಸ್ ಇತ್ತಂದ್ರೆ 1000 ಜನಕ್ಕೆ ಅದ್ರ ಡೆವಲಪ್ ಆಗ್ಬೇಕಲ್ಲ ರೀ. 10 ಜನ 1000 ಜನದ ಊಟ ಹೆಂಗ ಸರ್ವೈವ್ ಮಾಡಕ್ ಆಗ್ತದ ಸರ್? ಆಗಲ್ಲ. ಸೊ ಈ ರೀತಿ ಎಲ್ಲ ಸಮಸ್ಯೆ ಆಗ್ಲತ್ತದ ಸರ್. ಹಂಗಾಗಿ ನಮಗೇನು ಇನ್ನೊಂದು ಗಾಡಿ ಬೇಕು, ಒಂದು 4 ಜನ ಫುಲ್ ಟೈಮ್ ಅಂತ ಇದಕ್ಕೆ ವಾಲಂಟಿಯರ್ಸ್, ಇದಕ್ಕೆ ಸ್ಟಾಫ್ ಅಪ್ಲಿ ಇಟ್ಕೊಂಡು ಅವ್ರಿಗೆ ಕೆಲಸ ಮಾಡಂಗ್ ಹಂಗ್ ಬೇಕಂದ್ರೆ ನಮ್ಗೆ ಫಂಡಿಂಗ್ ಬೇಕು ಸರ್. ಫಂಡಿಂಗ್ ಇದ್ರೆ ಎಲ್ಲ ನೀಟಾಗಿ ನಾವು ಮಾಡ್ಬೋದು ಸರ್. ಮತ್ತೆಲ್ಲ ನಾವ್ ಎಲ್ಲೋ ಬೇರೆ ಕೆಲಸದಾಗ ಇರ್ತೀವಿ, ಇವಾಗ ಇಲ್ಲೇ ಇದೆ ಅಂತ ಇಟ್ಕೊಡ್ರಿ, ಏನೋ ಕೆಲಸ ಮಾಡ್ಬೋದ. ಈ ಫೋನ್ ಬಂತಂದ್ರೆ ಇದು ಕೆಲಸ ಬಿಟ್ಬಿಟ್ಟು ನಾವು ಹೋಗ್ಬೇಕ್ರಿ. ಮತ್ತೆ ಯಾರು ಬೇರೆ ಫ್ರೆಂಡ್ಸ್ ಇರ್ತಾರೆ, ಅವ್ರು ಬೇರೆ ಬೇರೆ ಕೆಲಸ ಇರ್ತಾರೆ. ಎಲ್ಲರೂ ಎಟ್ ಎ ಟೈಮ್ ಫ್ರೀ ಇರಲ್ಲ ರೀ. 8 ಜನ ಇದ್ದೀವಿ, 15 ಜನ ಇದ್ದೀವಿ, ಅಷ್ಟು 15 ಜನ ಒಂದೇ ಟೈಮ್ ಬರಲ್ಲ. ಯಾರಿಗೆ ಯಾವಾಗ ಟೈಮ್ ಸಿಗ್ತದೆ ಈ ರೀತಿ ಅದು ಸಿಂಕ್ ಆಗ್ಲತ್ತಿಲ್ರಿ. ಸೊ ಬಹಳಷ್ಟು ಸಮಸ್ಯೆ ಆಗ್ಲತ್ತ. ಅಂದ್ರೂ ನಮ್ ಕೈಲಿ ಎಷ್ಟ್ ಆಗ್ಲತ್ತೋ ಅಷ್ಟು ನಾವ್ ಮಾಡತ್ತೀವಿ ಸರ್. ಮತ್ತೆ ಎಲ್ಲೆಲ್ಲಿ ಕೊಡ್ತಾರ ಸರ್? ಅದೇ ಸ್ಲಮ್ಸ್ ಹೇಳ್ದಲ್ಲ ಸರ್, ಸ್ಲಮ್ಮು ಮತ್ತೆ ಅಲೆಮಾರಿ ಜನಾಂಗ, ಬ್ರಿಮ್ಸು ಸ್ಲಮ್, ಬ್ರೀಮ್ಸ್, ಸ್ಲಮ್ ಏರಿಯಾಸ್, ಅಲೆಮಾರಿದವರು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ರೋಡ್ ಮ್ಯಾಗ ಮಧ್ಯಾಹ್ನ ಟೈಮ್ ನಮ್ಗೆ ಯಾವಾಗಾದ್ರೂ ಇವು ಗುಡಿಗಳದು ಇವು ಇರ್ತಾವ ಸರ್, ಪೂಜಾ ಟೈಪ್ ಇರ್ತಾವ. ಮತ್ತೆ ಅದು ಶಬರಿಮಲೆ ಹೋಗೋ ಟೈಮ್ ಏನೋ ಸ್ವಲ್ಪ ಪೂಜೆದ ಇರ್ತದ. ಆಗೆಲ್ಲ ಮುಂಜಾನೆ ಪೂಜೆ ಮಾಡ್ತಾರ ಸರ್. ಅದು ಪ್ರಸಾದ ಉಳಿತು ಅಂತಂದ್ರೆ ಅವಾಗ ನಮಗ್ ಕೊಡ್ತಾರ ಸರ್. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಮಧ್ಯಾಹ್ನ ಟೈಮಿಗೆ ನಾವು ಯಾವ್ದೇ ಹೋಟೆಲ್ ಏನೋ ಸಿಕ್ತು ಅಂತಂದ್ರೆ ಈ ಹಳ್ಳಿಯಿಂದ ಎಲ್ಲ ಓಲ್ಡ್ ಏಜ್ ಇದ್ದಿನವ್ರು ಬರ್ತಾರ ಸರ್. ಸ್ವಲ್ಪ ಅಜ್ಜ ಅಜ್ಜಿ ಅವರು ಏನು ಭಿಕ್ಷೆ ಬಿಡ್ಲಕ್ಕ, ಏನು ಪೇಪರ್ ತೆಗಿಲಕ್ಕ, ಏನಾರ ಮಾಡೋ ಜೀವನ ಮಾಡ್ಯಾರ ಅಂತವ್ರೆಲ್ಲ ರೋಡ್ ಗುಂಟೆಲ್ಲ ಓಡಾಡ್ತಾ ಇರ್ತಾರೆ. ಅಂದ್ರೆ ಸಿಕ್ತಂದ್ರೆ ಹುಡುಗಿ ನಾವು ಊಟ ಕೊಡ್ತೀವಿ ಸರ್. ಅವ್ರದ್ದು ನಮ್ಮಲ್ಲಿ ಕ್ಲಿಪ್ಸ್ ಅವ. ಯಾಕೆ ಇಲ್ಲಿಗೆ ಬರ್ತೀರ ನಾ ಎಲ್ಲ ಕೇಳ್ದ. ಏನ್ ಮಾಡ್ರಿ ಸರ್ ಅಲ್ಲಿ ಊರಾಗ ಮಕ್ಕಳು ಉಳ್ಳಾಕ್ ಹಾಕಲ್ಲ, ಏನ್ ಮಾಡ್ಯಾರಿ. ಮತ್ತ ಪೆನ್ಷನ್ ಬರ್ತಲ್ಲ, ಬಹಳ ಜನ ಪೆನ್ಷನ್ ಪ್ರಾಬ್ಲಮ್ ಅಂದ್ರೆ ಅವ್ರು ಟೆಕ್ನಿಕಲಿ ಕೆಲವೊಂದು ಬಯೋಮೆಟ್ರಿಕ್ ಇರಲ್ಲ, ಈ ರೀತಿ ಬ್ಯಾಂಕ್ ಅಕೌಂಟ್ ಸಿಂಕ್ ಆಗಿರಲ್ಲ ಅಂತ ಈ ರೀತಿ ಏನೇನೋ ಸಮಸ್ಯೆ ಹೇಳ್ತಾರೆ ಸರ್. ಹಂಗಾಗಿ ಅಲೆದಾಡಿ ಏನಾಗ್ತದ ಅಂತಂದ್ರೆ ಅವ್ರಿಗೆ ಬರೋದೇ ಇಲ್ಲ ಸರ್. ನೀವ್ ನಾಳೆಗ್ ಬರ್ರಿ, ತಹಸೀಲ್ ಆಫೀಸ್ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಲ್ಲ ಸರ್. ಅವ್ರ ಕ್ಲರ್ಕ್ ಅಂತಾನ ನೀವ್ ನಾಳೆಗ್ ಬಾ, ನಾಡ್ದು ಬಾ, ಹಾಕಿದೇನ ಹಿಂಗ ಸ್ಕ್ಯಾನಿಂಗ್ ಮಾಡ್ಬೇಕು. ಎಷ್ಟ್ ಅಂತ ಓಡಾಡ್ತಾನೆ ಸರ್ ಮನುಷ್ಯ. ಅದನ್ನು ನಾವ್ ಮಾಡ್ಕೊಟ್ಟಿವಿ ಸರ್. ಡಾಕ್ಯುಮೆಂಟೇಶನ್ ಎಲ್ಲ ಸರ್. ಈಗ ಅವ್ರಿಗೆ ಆಲ್ರೆಡಿ ಇರ್ತಾವಲ್ಲ ಡಾಕ್ಯುಮೆಂಟ್, ಸಿಂಕ್ ಮಾಡಕ ಆಧಾರ್ ಕಾರ್ಡ್ ಇಲ್ಲ ಮಾಡಿವಿ ಅಂತೂ. ಎಷ್ಟು ಸರ್ ನಮ್ ವೆಬ್ಸೈಟ್ ನಾಗೂ ಅದೊಂದು ನಾವು ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ, ಲವ್ ಅಂಡ್ ಕೇರ್ ಅಂತ. ಯಾರ ಈ ರೀತಿ ಅಂಗವಿಕಲರು ಇರ್ತಾರ, ಸೀನಿಯರ್ ಸಿಟಿಜನ್ ಇರ್ತಾರ, ಇಂಥವ್ರಿಗೆ ಯಾರ್ಯಾರಿಗೆ ಇಂಥ ಪೆನ್ಷನ್ ರಿಲೇಟೆಡ್ ಸ್ಟಕ್ ಆಗಿತ್ತು, ಮತ್ ಬೇರೆ ಗೌರ್ಮೆಂಟ್ ಯೋಜನೆ ಬರೋದಿತ್ತು, ಇಂಥ ಯಾವ್ದು ಬಿ ಅಂತಂದ್ರೆ ನಾವು ಅದಕ್ಕೆ ಸ್ಪಂದನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನಾವ್ ಅದು ಫಾಲೋ ಅಪ್ ಮಾಡಿ ಮಾಡ್ಸಂತ ಉದಾಹರಣೆ. ಇಲ್ಲಿ ತನ ಯಾವ್ದು ಬಂದಿಲ್ಲ ಸರ್. ನಾ ಎಲ್ಲರಿಗೂ ಹೋಗಿ ಕೇಳಿದೀನಿ ಸರ್, ಈ ರೀತಿ ನಾವು ಇಷ್ಟು ವರ್ಷ ಆಯ್ತು ನಾವ್ ಮಾಡತ್ತೀವಿ. DC ಅವ್ರು ಬಂದ್ರು, SP ಅವ್ರು ಇದ್ರು, ಮತ್ತೆ ಬೀದರ್ ಜಿಲ್ಲಾಡಳಿತಾಗ MLA ಅವ್ರಿಗೆ MP ಗೆಲ್ಲ ಹೋಗಿ ಅಪ್ರೋಚ್ ಮಾಡಿದೀನಿ ಸರ್. ಆದ್ರ ಏನು ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನಾನು ಜಾಸ್ತಿ ತಲೆನೂ ಕೆಡಿಸ್ಕೊಂಡಿಲ್ಲ. ಜನ ಅವರೇ ಎಲ್ಲ ಜನಗಳು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ನಾವ್ ಮಾಡ್ಬೋದು. 1000 ರೂಪಾಯಿ ರಿಕ್ವೈರ್ಮೆಂಟ್ ಅದ. ಇನ್ನು ಹೇಳಿದ್ರೆ ತಿಳಿದು ಕೊಡಂತಾರ ಯಾರ ದಾನಿಗಳು ಇದ್ರೆ ಒಂದು 10 ರೂಪಾಯಿ ಜಮಾ ಆಗ್ಲತ್ತ. ಈ 990 ರೂಪೀಸ್ ಹೆಂಗ್ ಮಾಡ್ಬೇಕು? ಈ ರೀತಿ ಸಮಸ್ಯೆ ಎಲ್ಲ ಬಹಳಷ್ಟು ಕಡೆ ನಾನು ಅಪ್ರೋಚ್ ಆಗಿನಿ. ಇವಾಗ ಜನಸ್ಪಂದನ ಕಾರ್ಯಕ್ರಮದಾಗ ಮಾಡಿದ್ರು ಹೊಸ ಸರ್ಕಾರ ಬಂದ ತಕ್ಷಣ.
ಅದ್ರಾಗ ಈಶ್ವರ ಖಂಡ್ರೆ ಅವ್ರಿಗೆ ಮನವಿನೂ ಮಾಡಿ ಲೆಟರ್ನು ಕೊಟ್ಟಿದ್ದೇವೆ ಸರ್. ಈ ತರ CSR ಫಂಡ್ ಸಂಬಂಧ ಇರ್ತದಲ್ಲ ಸರ್, ಇರ್ತದಲ್ಲ. ಈ ಗೋರ್ಮೆಂಟ್ ದಾಗಂತೂ ಎಲ್ಲೂ ಸವಲತ್ತು ಸಿಗ್ಲತ್ತಿಲ್ಲ. ಅವರೇ ಖುದ್ದು ಹೇಳ್ತಾರ ಇದು ಬರಲ್ಲಪ್ಪ, ನೀ ಆಶ್ರಮ ತೆಗಿ, ಓಲ್ಡ್ ಏಜ್ ತೆಗಿ, ಅದು ತೆಗಿ ಇದು ತೆಗಿ ಅಂದ್ರ ನಾನ್ ಸರಿ ರಿಕ್ವೈರ್ಮೆಂಟ್ ಏನದ, ಪ್ರಾಬ್ಲಮ್ ಏನದ ಅದು ಮಾಡ್ಬೇಕಾಯ್ತು. ಆಲ್ರೆಡಿ ಎಷ್ಟೋ ಕಡೆ ಎಲ್ಲಾ ಮಾಡತ್ತಾರ, ಅದೇ ಸೇಮ್ ಮಾಡಿದ್ರೆ ಏನಿರ್ತಾವ. ಇದು ಯಾರು ಮಾಡತ್ತಿಲ್ಲ, ಇದು ನೀಡ್ ಅದ, ಇಷ್ಟು ಮೊತ್ತದ ಆಹಾರ ವೇಸ್ಟ್ ಆಗ್ಲತ್ತದ. ಸೊ ಇದಕ್ ದುಡ್ಡು ಬೇಕು ಸರ್. CSR ಫಂಡ್ಲಿ ಇದು ಒಂದೇ ನಮ್ಗೆ ಹೆಲ್ಪ್ ಆಗ್ತದ. ಸ್ವಲ್ಪ ನೋಡ್ರಿ ಅಂತಂದ್ರು ಹೋ ಅಂತಂತಂದ್ರು, ಸಪರೇಟ್ ಸೆಲ್ ಮಾಡಂತಂದ್ರು, ಮತ್ತೆ ಆಮೇಲೆ ಫಾಲೋ ಅಪ್ ಮಾಡ್ರಿ, ಏನ್ ರೆಸ್ಪಾನ್ಸ್ ಬಂದಿಲ್ಲ. ಈ ರೀತಿ ಅದ ಸರ್. ಲೋಕಲ್ದಾಗ ಮಾಡೋ ಎಲ್ಲರ ಬಲ್ಲಿ ತಗೊಂಡಿದ್ದೀನಿ ಸರ್. MLA ಗಳು ಮನೆಗೆ ಸ್ವಂತ ಇವ್ರು MP ಅಲ್ಲ ಸರ್, ಈಗ ಸಾಗರ್ ಖಂಡ್ರೆ ಅವ್ರು, ಅವ್ರದೇ ಪ್ರೋಗ್ರಾಮ್ದಾಗ ಏನಿಲ್ಲ ಅಂತಂದ್ರೆ ಒಂದ್ 200-300 kg ಮ್ಯಾಲ ಊಟ ಓದಿತ್ತು ಸರ್. ಅದು ತಕೊಂಡ್ ಹಂಚ್ಲಕ್ಕೆ ನಮಗ ಮುಂಜಾನೆ ಹಿಡಿದು ರಾತ್ರಿ ಆಗಿದ್ರಿ. ಅವತ್ ಒಂದೇ ದಿನ ಅವ್ರ ಒಂದೇ ಪ್ರೋಗ್ರಾಮ್. ಅದು ಯಾವ್ದೋ ಕಾರ್ಯಕ್ರಮ ಇತ್ತು, ಎಲೆಕ್ಷನ್ ಗಿಂತ ಪೆಲೆ ಒಂದು ಕಾರ್ಯಕ್ರಮ ಮಾಡಿದ್ರು ಅವರು. ಅವಾಗಷ್ಟು ಅದು ಉಪ್ಪಿಟ್ಟು ಸೀರಾ ಅದು ತಕೊಂಡ್ ಹಂಚ್ಲಕ್ಕೆ ರಾತ್ರಿ ಆಗ್ಯದ. ಮತ್ತೆ ಸಾಯಂಕಾಲ ಪರಿ ಮತ್ತೊಂದ್ ಸಮಾರಂಭ ಇಟ್ಟಿದ್ರು ಅವ್ರು. ಈಗ ನಾವ್ ಇದು ತಕೊಂಡ್ ಹಂಚ್ಲಕ್ಕೆ ನಮ್ಗ್ ರಾತ್ರಿ ಆಗ್ಯದ. ಈಗ ಅದು ಸಾಯಂಕಾಲ ಪರಿ ಇದೇನ್ ಊಟ ಇತ್ತಲ್ಲ ರೀ, ಮಧ್ಯಾಹ್ನ ಮಾಡಿದ ಊಟ, ಅದು ಸಾಯಂಕಾಲ ಪರಿ ನಮಗ್ ಫೋನ್ ಮಾಡಿದ್ರು. ಅವಾಗ ಹೋಗಟ್ಟಿಗೆ ಏನ್ ಮಾಡ ಅದು ಇದನ್ನೆಲ್ಲ ಚೆಲ್ಲಕ್ಯಾರ್ರಿ. ಅಲ್ಲೂ ಏನಿಲ್ಲ ಒಂದ್ ಕ್ವಿಂಟಲ್ ಮೇಲೆ ವೇಸ್ಟ್ ಆಗ್ತದೆ. ಅವ್ರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದೇವ್ ಅಂದ್ರೆ ಇಗ್ನೋರೆನ್ಸ್ ಹಿಂಗೆ ಅದ ರೀ, ಅದಕ್ ಬೆಲೆ ಇಲ್ದಂಗ ಅದ. ಸುಮ್ನೆ ಬಹಳ ನೋವ್ ಆಗ್ತದ ರೀ. ಯಾಕಂದ್ರೆ ಇದೇ ಕೆಲ್ಸ ಸರ್, ಮೆಟ್ರೋ ಸಿಟೀಸ್ ಬೆಂಗಳೂರು ತಗೋರಿ, ಬೊಂಬೈ ತಗೋರಿ, ಡೆಲ್ಲಿ, ಚೆನ್ನೈ, ಇಂಥವಕ್ಕೆಲ್ಲಾ ಪ್ರೋತ್ಸಾಹ ಅದ ಸರ್ ಅಲ್ಲಿ. ಇದೇ ಕೆಲ್ಸ ಸೇಮ್, ಮತ್ ಇದೇನ್ ಹೊಸದಲ್ಲ. ಇದೇ ಕೆಲ್ಸಕ್ಕ ಅವ್ರಿಗೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಪ್ರಶಸ್ತಿಗಳು ಸಿಕ್ಕಲ್ ಸರ್ ಇದೇ ಕೆಲ್ಸ. ಅಂದ್ರ ಅಲ್ಲಿ ಯಾವ ರೀತಿ ಮತ್ ಸಪೋರ್ಟ್ ಹಿಂಗ್ ಕಾರ್ಪೊರೇಟ್ ಕಂಪನಿ CSR ಏನದ ಸರ್, ಇಂಥ ಕೆಲ್ಸಕ್ಕೆ CSR ಸಪೋರ್ಟ್ ಮಾಡಕ್ನು ಅವ್ರ ಮೇಲೆ ಅನುಕೂಲ ಅದ, ಅವ್ರು ಮಾಡತ್ತಾರನು ಸರ್. ಅದಕ್ಕೆ ಎಷ್ಟೋ ವಿಡಿಯೋದಾಗ್ನು ನಾನು ಸಂದರ್ಶನದಾಗ TV ಆಗ್ಲಿ ಮತ್ತೊಂದ್ರ ಆಗ್ಲಿ ಎಲ್ಲದ್ರಾಗ ಅದೇ ಹೇಳಿದೀನಿ ಸರ್. ಯಾರಾದ್ರೂ ನೀವೇ ಸುಧಾಮೂರ್ತಿ ಮೇಡಮ್ ಅವ್ರ ತನ ಹೋಗಿ ಸ್ವಲ್ಪ ಏನಾದ್ರು ಇದು ಅವ್ರಿಗೆ ತಲುಪಂಗ್ ಮಾಡ್ರಿ, ಇದು ತಿಳ್ಸಂಗ್ ಮಾಡ್ರಿ. ಯಾಕಂದ್ರೆ ನಮ್ ಮೊದಲೇ ನಮ್ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದ, ಅಪೌಷ್ಟಿಕತೆ ಹಿಂದದ. ಮತ್ತೆ ಈ ರೀತಿ ಆಲೋಚನೆ ಇಟ್ಕೊಂಡು ಕೆಲಸ ಮಾಡೋರಿಗೆ ಸ್ವಲ್ಪ ಪ್ರೋತ್ಸಾಹ ಸಿಗ್ಬೇಕಲ್ಲ ಸರ್. ಈಗ ನೀವು ಅಲ್ಲಿ ಇಲ್ಲಿ ಹೇಳ್ತೀರಿ, ಇವು ಯವನಸ್ಥರು ಮುಂದೆ ಬರ್ಬೇಕು, ಸಮಾಜ ಕಳಕಳಿ ಇರೋರಾಗ್ಬೇಕು, ಈ ಸೊಸೈಟಿ ಬ್ಯಾಲೆನ್ಸ್ ಇರ್ಬೇಕಂದ್ರೆ ಎಲ್ಲಾ ರೀತಿ ಮನುಷ್ಯರು ಇರ್ಬೇಕಾಗ್ತದೆ ಸರ್. ಒಂದೇ ಕಡೆ ಹೋಲತ್ತು ಡೋಣಿ ಅಂದ್ರೆ ಮುಗಿದೋಗ್ಬಿಡ್ತು. ಅದಕ್ಕೆ ಬ್ಯಾಲೆನ್ಸ್ ಇರ್ಬೇಕಂದ್ರೆ ಎಲ್ಲಾ ಕಡೆ ಸ್ಲಮ್ಗಳು ಏನ್ ಅವಲ್ಲ, ಅಲೆಮಾರಿ ಆಗ್ಲಿ, ಸ್ಲಮ್ ಆಗ್ಲಿ, ಮತ್ತೊಂದ್ ಬೇರೆ ಬೇರೆ ಲೇಬರ್ ಇಂಥವ್ರಿಗೆಲ್ಲ ಒಂದ್ ಸ್ವಲ್ಪ ಯಾರು ಸಿಂಗಲ್ ಪೇರೆಂಟ್ ಇರ್ತಾರ, ಯಾರಿಗೆ ಗಂಡಿರಲ್ಲ, ಯಾರಿಗೆ ತಾಯಿ ಇರಲ್ಲ, ಕೆಲವ್ರು ಮನ್ಯಾಗ ಅಜ್ಜಿ ತಾತ ಇರ್ತಾರ, ಇಂಥ ಕೆಲವೊಂದು ಮನೆಗಳು ಐಡೆಂಟಿಫೈ ಮಾಡಿ ಅವ್ರಿಗೆ ಅಡಪ್ಷನ್ ಮಾಡ್ಕೊಂಡು ಅಂತ ಮನೆಗಳಿಗೆ ಇಂಥ ಊಟ ತಗೊಂಡು ಎಲ್ಲ ಡೈಲಿನ ಊಟ ಕೊಡ್ಬೋದು ಸರ್ ಅವ್ರಿಗೆ. ಈ ಡೈಲಿ ಊಟ ಕೊಡಿದ್ರೆ ಏನಾಗ್ತದೆ ಸರ್ ಅವ್ರಿಗೆ ಅಂತಂದ್ರ, ಈ ವರ್ಷ ಏನ್ 80-1 ಲಕ್ಷವರೆಗೂ ಅವ್ರಿಗೆ ಉಳಿತಾಯ ಆಗ್ತದೆ ಸರ್. ಉಳಿತಾಯ ಆಗ್ತದೆ, ಈ ಕಡೆ ವೇಸ್ಟೇಜ್ ಆಗ್ತದ. ಅವ್ರು ಬಡತನ ರೇಖೆಲಿಂದ ಮೇಲೆ ಬರ್ಬೋದು ಸರ್. ಇವನ ಒಂದ್ ಕುಟುಂಬಕ್ಕ ಏನಿಲ್ಲ ಅಂದ್ರೆ ಡೈಲಿ 300 ರೂಪಾಯಿ 200 ರೂಪಾಯಿ ಹಂಗ್ ಬೇಕ್ರಿ ಒನ್ ಟೈಮಿಗೆ. ಈಗ ಅದೇ ಒಂದು ಕುಟುಂಬದ 200 ರೂಪಾಯಿ 300 ರೂಪಾಯಿ ನಾವು ಪರ್ ಡೇ ಉಳಿಸತೀನಿ ಒನ್ ಟೈಮ್ ಅಂತಂದ್ರ 50 ಕುಟುಂಬಕ್ಕೆ ನಾ ಕೊಟ್ಟಂದ್ರೆ ಏನ್ ಎಷ್ಟು ಇರ್ಬೋದು ಸರ್? 10,000 ಮೇಲಾಗ್ತದ ಒಂದೇ ಟೈಮಿಗೆ. ಸೊ ಹಂಗ ಇಯರ್ಲಿ ಒಬ್ಬರಿಗೆ ಮಾಡಿದ್ರೆ ಒಂದ್ 50 ಫ್ಯಾಮಿಲಿನ ಟಾರ್ಗೆಟ್ ಮಾಡಿ 50 ಮಂದಿ ಏನಾದ್ರು ಆಕ್ಷನ್ ತಂದ್ರ 50 ಲಕ್ಷ ಆಗ್ತದ ಸರ್. 50 ಫ್ಯಾಮಿಲಿ 50 ಲಕ್ಷ ಉಳಿದಂಗ ಐತಿ. ಈಗ ಅದೇ ನಾ ಅವ್ರಿಗೆ ನಾ ಹೇಳಿದೀನಿ ಆಲ್ರೆಡಿ. ನಾನು ಅವಾಗ ಸಿಕ್ಕ ಒಂದು ಖುಷಿನಗರ ಅದ ಸರ್, ಅಲ್ಲೆಲ್ಲಾ ಬಡ ಜನರೇ ಯಾರ ಅವ್ರಿಗೆ ಇನ್ನೊಂದು ಬೇರೆ ಇದ್ರಾಗ್ನು ಅವ್ರು ಹೇಳಿದಾರೆ ಬಹಳ ಜನ, ಸರ್ ನೀವು ದಿನ ತಂದು ಕೊಡ್ರಿ, ನಮ್ಗೆ ರೊಕ್ಕ ಉಳಿತಾಯ ಆಗ್ಲತ್ತದ, ನಾವ್ ಈ ಉಳಿತಾಯ ಆಗದ ಸ್ಕೂಲ್ ಮಕ್ಕಳಿಗೆ ನಮ್ಗ ಫೀಸ್ ಕಟ್ಲಕ್ ಆಗ್ಲತ್ತದ, ಅನುಕೂಲ ಆಗ್ಲತ್ತದ ಸ್ವತಃ ಅವರೇ ಹೇಳಿದ ಸರ್. ಅದಕ್ಕೆ ಈ ದೊಡ್ಡ ಯೋಜನೆ ಇದಕ್ಕೊಂದು ಒಳ್ಳೆ ರೀತಿಯಿಂದ ನಮಗ್ ಸಪೋರ್ಟ್ ಸಿಕ್ತು ಅಂತಂದ್ರೆ, ಹಿಂಗ್ ಎಲ್ಲ ಸ್ಲಮ್ ಏರಿಯಾಸ್ ನ ಅಡಾಪ್ಟ್ ಮಾಡ್ಕೊಂಡು ಕೆಲವು ಇದು ನಾವು ಒಳ್ಳೆ ರೀತಿ ನಾವು ಮಾಡಿದ್ರೆ ಬಹಳಷ್ಟು ಜನ ಬಡತನ ರೇಖೆಯಿಂದ ಮೇಲೆ ಬರ್ಬೋದು ಸರ್. ಹಾಗಿಂದ ಮತ್ತೆ ಇನ್ನೊಂದೇನು, ಇವ್ರು ಲೇಬರ್ ಹೆಂಗಿರ್ತದ ಸರ್ ಸಮಸ್ಯೆ ಅಂತಂದ್ರ, ಗಂಡದಿರು ಹೋಗಿ ದುಡಿತಾರ, ದುಡ್ದು ಸಂಜೆ ಬರೀ ಏನ್ ಮಾಡ್ತಾರ ಅಂದ್ರ ಕುಡಿತಾರ ಸರ್. ಅದು ಕುಡಿನೇ ಬೇಕಾದ್ರೆ ತಪ್ಸ್ಲಿಕ್ಕೆ ಬರಲ್ಲ, ಆ ರೀತಿ ಅದು. ಈಗ ಹೆಣ್ಮಕ್ಳೆಲ್ಲ ಏನ್ ಮಾಡ್ತಾರ, ಮನ್ಯಾಗ ಎಷ್ಟು ಜಗಳ ಆತಾರ ಅವ್ರು ಏನ್ ಮಾಡೋದು ಅದು ಮಾಡ್ತಾರ. ಅದಕ್ಕಿಂತ ಹೆಣ್ಮಕ್ಳಿಗೆ ನಾವು ಹೋಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ, ಈ ರೀತಿ ಅದಪ್ಪ ನಾನು ನಿಮ್ಗೆ ತಂದು ಕೊಡ್ತೀನಿ, ನೀವು ಅದು ದುಡ್ಡು ಉಳಿಸ್ಕೊಂಡು ನಿಮ್ ಮಕ್ಳ ಭವಿಷ್ಯ, ನಿಮ್ದು ಭವಿಷ್ಯ ಸಲುವಾಗಿ ನೀವು ಉಳಿತಾಯ ಮಾಡ್ಕೊಂಡ್ರೆ 100% ಅವ್ರು ಮಾಡೇ ಮಾಡ್ತಾರೆ ಸರ್. ಇವಾಗ ನೀವು ಕೇಳ್ಬೋದು, ಈಗ ಮೊನ್ನೆ ರೀಸೆಂಟ್ ಆಗಿ ಯಾವ ರೀತಿ ಒಂದು ಇದು ಬಸ್ಸಿಂದ ಯೋಜನೆ ಆಗ್ಲಿ, ಮತ್ತೆ ಇದು ಗೃಹಲಕ್ಷ್ಮಿ 2,000 ರೂಪಾಯಿ, ಅಲ್ಲಿ 2,000 ರೂಪಾಯಿ ನಾವು ಕುಳ್ಳತ್ತೀವಿ ಅಂತಂದ್ರೆ ಯಾರೋ ಒಂದ್ ಹೆಣ್ಮಗಳು ಹಾಕಿಂದ ಡೆಲಿವರಿನೇ ಆಯ್ತು, ಒಬ್ರು ಏನೋ ಲೈಬ್ರರಿನೇ ಸೆಟಪ್ ಮಾಡಿದ್ರು ಅಂತ ಈ ರೀತಿ ಎಕ್ಸಾಂಪಲ್ ಕೊಡ್ಲತ್ತಾರ. ನಾನು ಇಲ್ಲಿ ವರ್ಷ 1 ಲಕ್ಷ ನಾವು ಉಳಿತಾಯ ಮಾಡ್ಬೋದು ಸರ್ ಅಂತ ಬಡ ಜನಗಳಿಗೆ ಅಂತಂದ್ರೆ ಇದಕ್ಕೆ ಕೇರೇ ಇಲ್ಲ. 2,000 ರೂಪಾಯಿ ಕೊಟ್ಟು ಇಂಥ ಒಂದ್ ಸ್ಕೀಮ್ ಹಿಂಗ
ಆಗ್ಲದಂತ ನೀವ್ ಹೇಳತ್ತೀರಿ. ಯಾವ್ದಾದ್ರು ಶೇರ್ ಮಾಡ್ರಿ, ಇನ್ನೊಬ್ರಿಗಾದ್ರೂ ತಿಳಿಸ್ರಿ. ಈಗ ನಾನ್ ಸುಧಾಮೂರ್ತಿ ಮೇಡಮ್ ಹೇಳ್ತೀನಿ, ಹಂಗ ಆತರ ಯಾವ್ದು ದೊಡ್ಡ ವ್ಯಕ್ತಿ, ದಾನಿಗಳು ಬೇರೆ ಬೇರೆ ಕಡೆ ಯಾರಾದ್ರೂ ಇದ್ರ ನಿಮ್ದು ಕಾಂಟ್ಯಾಕ್ಟ್ ದಾಗ ಇದ್ರ ನೀವು ಅವ್ರಿಗೆ ಇದು ಶೇರ್ ಮಾಡಿ ಅವ್ರಿಗೆ ತಲುಪಿಸ್ಬೇಕು. ದುಡ್ಡೇ ಕೊಡ್ಬೇಕು ಅಂತ ಅಲ್ಲ, ಯಾರಿಗೆ ದುಡ್ಡಾದ ದುಡ್ಡಿನ ಸಹಾಯ ಮಾಡ್ತಾರ, ಇಲ್ಲ ಬೇರೆ ಹತ್ರ ಕೆಲವೊಂದು ಕಾಂಟ್ಯಾಕ್ಟ್ಸ್ ಇರ್ತಾವ. ಕಾಂಟ್ಯಾಕ್ಟ್ಸ್ ಅದ್ರ ನೀವು ಅವ್ರಿಗೆ ಶೇರ್ ಮಾಡಿದ್ರೆ ಅದನ್ನು ನಮ್ಗೆ ಹೆಲ್ಪ್ ಮಾಡ್ದಂಗೆ. ಹೇಳಿದ್ರಲ್ಲ ಸರ್, ಇವರು ಜಯದೇವ ಹೃದ್ರೋಗ ಆಸ್ಪತ್ರೆ ಅವ್ರ ಡೈರೆಕ್ಟರ್ MPR ಅಲ್ರಿ, ಇವಾಗ MPR ಸರ್. ಅವಾಗ ನಾನು ಅವ್ರಿಗೆ ಭೇಟಿ ಆದಾಗ ನಮ್ದು ಸಂಸ್ಥೆ ಬಗ್ಗೆ ಅವರು ಸ್ವಲ್ಪ ಹೇಳಿದ್ರು, ಪ್ರಶಂಸೆ ಪಡಿಸಿದ್ರು. ಒಳ್ಳೆ ಕೆಲಸ ಮಾಡತ್ತೀರಪ್ಪ ನಿಮ್ದು ಭಾಗದಾಗ, ಮತ್ತ ಅನ್ನದಾನ ಮಹಾದಾನ ಅದ. ಮತ್ತ ಒಂದು ಗಾದೆ ಮಾತು ಹೇಳಿದ್ರು ಸರ್, ಏನಂತಂದ್ರೆ ಒಂದು ಕಲ್ಲು ಬಿಸಾಡಿದ್ರೆ 100 ಮೀಟರ್ ಹೋಗ್ಬೋದು, ಅದ್ರ ಒಂದು ಗನ್ ಫೈರ್ ಮಾಡಿದ್ರೆ 1000 ಮೀಟರ್ ಹೋಗ್ಬೋದು. ಅದ್ರ ಹಸಿದವರಿಗೆ ಅನ್ನ ಕೊಟ್ಟರೆ ಅದು ಪರಲೋಕಗ ರೀಚ್ ಆಯ್ತದ ಅಂತಂದು ಈ ಒಂದು ಮಾತು ಹೇಳಿದ್ರು ಸರ್. ಒಂದು ದೊಡ್ಡ ಮಾತು, ಅವ್ರದ್ದು ದೊಡ್ಡ ಗುಣ. ಮತ್ ಸರ್ ಡಾಕ್ಟರ್ ಕಾರ್ತಿಕ್ ಅವರೇ, ಈ ಆರ್ಗನೈಸೇಷನ್ ಬಗ್ಗೆ ತಾವ್ ಏನ್ ಹೇಳಕ್ ಈ ಆರ್ಗನೈಸೇಷನ್ ಒಂದು ಒಳ್ಳೆ ಕೆಲಸ ಮಾಡತ್ತ ಸರ್. 8 ವರ್ಷ ಆಯ್ತು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡತ್ತಾರ ಸರ್. ಒಂದ್ ದಿವ್ಸ ಹಿಂದ ಜರ್ಲಾರ್ದಂಗ ಏನೇ ಆಗ್ಲಿ ತನ್ನ ಕೈಲಿ ಅಷ್ಟ್ ಮಾಡತ್ತಾರ ಸರ್. DC ಆಫೀಸ್ ಕಚೇರಿ ಹತ್ರ ಒಬ್ಬಾಕಿ ಹೆಣ್ಮಗಳು ತಂದೊಂದು 8-10 ವರ್ಷದ ಹುಡುಗ ಕರ್ಕೊಂಡ್ ಹೊಂಟಾರ ಸರ್. ಬಿಡಪ್ಪ ಯಾರು ಬಂದಿರ್ತಾರ, ಏನೋ ಕೆಲಸ ಇರ್ತದ, ಇಲ್ಲ ಇದು ಸಮಯ ಇಲ್ಲ ಅವ್ರು ಬರೋದು, ಯಾಕೋ ಹೊಂಟಾರ ಅಂತ ಬಾಳೆ ತ್ರಾಸ ಇದ್ದಿರ್ಬೇಕು, ಕೇಳಾರ ಅಂತ ಹೋಗಿ ಕೇಳಿದ್ರ ಸರ್. ಅವ್ರಿಗೆ 4 ತಿಂಗಳ 6 ತಿಂಗಳಾಯ್ತು ಪೆನ್ಷನ್ ಬರ್ತಾ ಇದಿಲ್ಲ ಸರ್. ಮನೆಗ್ ಊಟ ಇಲ್ಲ ಸರ್ ಅವ್ರ ಮನೆಗ್. ಅಂದ್ರ ಅಂತ ಪ್ರಾಬ್ಲಮ್ ಇವನಿಗೆ ಪಟ್ಟನ್ ಕಣ್ಣಿಗೆ ಕಾಣಿಸ್ತಾವ ಅಂತಂದ್ರ ಅವ್ನಿಗೆ ಸಾಮಾಜಿಕ ಕಳಕಳಿ ಜಾಸ್ತಿ ಅದ ಸರ್, ಅದು ಸೆನ್ಸ್ ಜಾಸ್ತಿ ಅದ. ಹಂಗಾಗಿ ಅವ್ರದ್ದು ಫಾಲೋ ಅಪ್ ಮಾಡಿ ಅವ್ರಿಗೆ ಏನ್ ಪೆನ್ಷನ್ ಹೆಂಗ್ ಬರ್ಬೇಕು ಏನಿಲ್ಲ ಎಲ್ಲ ಕೇಳಿ ಫಾಲೋ ಅಪ್ ಮಾಡಿ, ಅಲ್ಲಿ ಏನ್ ಡಾಕ್ಯುಮೆಂಟ್ಸ್ ಏನ್ ತಪ್ಪಾಗ್ಯಾವ, ಏನಾಗ್ಯದ, ಎಲ್ಲಿ ಏನ್ ತೊಂದ್ರೆ ಅದ ಅದೆಲ್ಲ ಮಾಡ್ಸೀನಿ ಸರ್. ಇಂಥವ್ ಸಾಕಷ್ಟು ಅವ ಸರ್. ಇದು ಒಂದ್ ನಾ ಸುಮ್ಮನೆ ಜಸ್ಟ್ ಸ್ಯಾಂಪಲ್ ಹೇಳಿನಿ, ಇದಕ್ಕೊಂದು 100 ಅವ ಸರ್. ಆಯ್ತು, ಈ ಸಂಸ್ಥೆ ಬಗ್ಗೆ ದೊಡ್ಡವರ ಒಳ್ಳೆ ಗಣ್ಯ ವ್ಯಕ್ತಿಗಳು ಅಭಿಪ್ರಾಯ ಕೊಟ್ರ ಸರ್. ಈಗ ನೋಡ್ರಿ ಸರ್, ಜಸ್ಟಿಸ್ ಸಂತೋಷ್ ಹೆಗಡೆ ಅವ್ರು ಸರ್, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಸರ್. ಅವ್ರು ಏನ್ ಹೇಳ್ಯಾರ ಸರ್, ಹೌದು ಸರ್, ಅವ್ರ ಸರ್. ನಮ್ ಸೊಸೈಟಿದಾಗ ಒಂದ್ ಆರ್ಡರ್ ಕೆಡ್ಬೇಕಾದ್ರ ಈ ಆರ್ಡರ್ ಕೆಡ್ಲತ್ತದ ಅಂತಂದ್ರ ಒಬ್ರು ಅದಕ್ಕ ಸುಧಾರ್ಸೋರ್ ಬಿ ಇರ್ಬೇಕ್ ಸರ್. ದುಡ್ಡು ತಗೊಂಡೇ ಮಾಡ್ಬೇಕಂತ ಏನಿಲ್ಲ ಸರ್. ಅಂತರದಿಂದ ಇದು ಒಂದು ರೇಷಾಯಿನ್ ಸಂಸ್ಥೆ ಆ ಆರ್ಡರಿಗೆ ಇದು ಮಾಡ್ಲತ್ತದ ಅಂತ ಅವ್ರ ಅಭಿಪ್ರಾಯ ಕೊಟ್ರ ಸರ್. ಮತ್ತೆ ಅವ್ರ ಸಾಂಗ್ಲಿ ಅನ್ನೋರು ಏನ್ ಹೇಳ್ಯಾರ ಸರ್, ಹಂಗಾರ ಬೀದರಲ್ಲಿ ಬೆಂಗಳೂರಲ್ಲಿ ಹೌದೌದು ಸರ್ ಅವ್ರು ಹೇಳ್ಯಾರ ಸರ್ ಇದು. ಹೌದು ಸರ್, ಅವರು ಬಹಳ ದೊಡ್ಡ ವ್ಯಕ್ತಿತ್ವದವರು ಸಂತೋಷ್ ಹೆಗಡೆ ಅವರು. ಅವ್ರು ಹೇಳೋದಂದ್ರೆ ಮಾಮೂಲಿ ಮಾತಲ್ಲ. ಹೌದು ಸರ್. ಸೊ ನಿಮ್ಮ ಸೇವೆ ಅಲ್ಲಿವರೆಗೂ ಮುಟ್ಟಿದಂತ ಸರ್. ಮತ್ತೆ ಇವ್ರು ಸಾಂಗ್ಲಿ ಅನ್ನೋರು ಹೇಳಿದ್ರು ಸರ್, ಹಂಗಾರ ಅಂತಂದ್ರ ಅದು ಒಂದು ಕೆಟ್ಟ ಪದ ಇದ್ದಂಗ ಸರ್. ಅದು ಅಂದ್ರೆ ಬಹಳಷ್ಟು ಕಿರ್ಕೊಳ ಕೊಟ್ಟಂಗ ಆಗ್ತದೆ ಸರ್, ಹಸಿವು ಅನ್ನೋದು ಸರ್. ಇದಕ್ಕೆ ನೀವು ಇದು ಮಾಡತ್ತೀರ ಅಂದ್ರೆ ಒಳ್ಳೆ ಕೆಲಸ ಮಾಡತ್ತೀರ ಅಂತ ಹೇಳಿದ್ ಸರ್ ಅವ್ರು ಸರ್. ಮತ್ತೆ ಇವ್ರು ಅಣ್ಣಾಮಲೈ ಸರ್, ಅವರು ಒಂದು IPS ಸರ್. ಅವ್ರು ಈಗ ಬಿಜೆಪಿ ಪ್ರೆಸಿಡೆಂಟ್ ಕೇರಳ ತಮಿಳ್ನಾಡು ಸರ್. ಹೌದು ಸರ್, ಅವರು ಅಭಿಪ್ರಾಯ ಕೊಟ್ಟಿದ್ ಸರ್. ಅವ್ರು ಬಂದಿದ್ರ ಇಲ್ಲಿ? ಇಲ್ಲ ಸರ್, ಇವ್ರು ಬೆಂಗಳೂರಿಗೆ ಹೋಗಿ ಭೇಟಿಯಾಗಿದ್ರು. ಬೇರೆ ಕಾರ್ಯಕ್ರಮ ಕಡೆಯಿಂದ ಬಂದಿದ್ರು ಸರ್. ಅವರು ಒಂದು ಒಳ್ಳೆ ಕಾರ್ಯ ಮಾಡ್ಲತ್ತೀರಿ. ಔಟ್ ಆಫ್ ನೋಡ್ರಿ 3 out of 10 ಇಂಡಿಯನ್ ಚಿಲ್ಡ್ರನ್ಸ್ ಡೋಂಟ್ ಗೆಟ್ 3 ಹುಡುಗರು 10 ಹುಡುಗರು ಒಳಗಾಗಿ 3 ಹುಡುಗರಿಗೆ ಕರೆಕ್ಟ್ ಆಗಿ ಊಟ ಸಿಗಂಗಿಲ್ಲ. ಅದು ನೀವು ಮಾಡತ್ತೀರ ಅಂತ ಒಂದು ಒಳ್ಳೆ ಕಾರ್ಯ ಮಾಡತ್ತೀರ ಅಂತ ಹೇಳ್ಯಾರ ಸರ್ ಅವ್ರು. ದೊಡ್ಡ ಮಾತು ಸರ್. ಇದೇ ನಿಮ್ ಸಂಸ್ಥೆಗೆ ದೊಡ್ಡ ಅವಾರ್ಡ್ ಇದೆ ಸರ್. ಹೌದು ಸರ್. ಅವಾರ್ಡ್ ಅವೆಲ್ಲ ಏನ್ ಬೇಕಾಗಿಲ್ಲ ಸರ್. ಆದ್ರ ಇವ್ರ ಹಿಂಗ್ ಮಾತಾಡಿದ್ಕ ಆಯ್ತು. ಅವ್ರು ಈಗ ರಾತ್ರಿ ಒಂದ್ ಹೊತ್ತು ಒಬ್ಬೊಬ್ಬರಿಗೆ ರೈಲ್ವೆ ಸ್ಟೇಷನ್ ಎಲ್ಲ ಮಲಗಿರ್ತಾರ ಸರ್. ಊಟ ಮಾಡ್ತಾರೇನಂದ್ರ ಹಾಗೆ ಎದ್ದು ಜಸ್ಟ್ ಕೊಟ್ರ ಊಟ ಹಾಗೆ ಸ್ಟಾರ್ಟ್ ಮಾಡ್ತಾರ ಸರ್. ಊಟ ಮಾಡಕ್ ಹಸುವಾಗಿರ್ತಾರ ಸರ್, ಹಂಗೆ ಮಲಗಿರ್ತಾರ ಅವ್ರು. ಅಂತವ್ ನಾನು ಬಹಳಷ್ಟು ನೋಡಿವ್ ಸರ್. ಹಸು ಅಂಬದು ಹಂಗೆ ಅದ ಸರ್.